ಮರಗಳನ್ನೇ ಮಕ್ಕಳಂತೆ ಸಾಕಿದ ಸಾಲು ಮರದ ತಿಮ್ಮಕ್ಕ. 1911ರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹುಳಿಕಲ್ ಗ್ರಾಮದಲ್ಲಿ ಸಾಮಾನ್ಯ ಕೂಲಿ ಕಾರ್ಮಿಕರ ಮನೆಯಲ್ಲೇ ಜನಿಸಿದ ತಿಮ್ಮಕ್ಕಮ್ಮ ಬಡತನ, ಶಿಕ್ಷಣದ ಕೊರತೆ, ಜೀವನದ ನೋವು ಎಲ್ಲವನ್ನೂ ಮೀರಿ ನೆನಪಾಗೋದೆ ಪ್ರಕೃತಿ ಮತ್ತು ಮಾನವತೆಗೆ ಮಾಡಿದ ಸೇವೆ. ಮಕ್ಕಳಿಲ್ಲದ ನೋವಿದ್ದರೂ ಆ ನೋವನ್ನು ಪ್ರಕೃತಿಯ ಆರೈಕೆಯಾಗಿ ಮಾರ್ಪಡಿಸಿದವರು. ಮಕ್ಕಳಿಲ್ಲ ಅಂದ್ರೆ ದುಃಖ ಬೇಡ, ಮರ ಸಾಕಿದರೆ ನೂರಾರು ಜೀವಗಳಿಗೆ ನವಿಲು ಚುಮ್ಮಿ ನಿಲ್ಲಿಸುತ್ತೆ ಎಂದು ತೋರಿಸಿಕೊಟ್ಟವರು ತಿಮ್ಮಕ್ಕ. ತಮ್ಮ ಗಂಡ ಚಿಕ್ಕಯ್ಯನವರ ಜೊತೆಗೂಡಿ 4 ಕಿಲೋಮೀಟರ್ ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ 385 ಮರಗಳನ್ನು ನೆಟ್ಟು ಬೆಳೆಸಿದ ನಂತರವೇ ಲೋಕದ ಗಮನ ಇವರ ಕಡೆ ತಿರುಗಿತು. ಆ ಮರಗಳನ್ನೇ ತಮ್ಮ ಮಕ್ಕಳಂತೆ ಕಾಪಾಡಿದ ಈ ವೃಕ್ಷಮಾತೆ ತಮ್ಮ ಜೀವನದಲ್ಲಿ 8,000ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಬೆಳೆಸಿದ ಮಹಾತ್ಮೆ. ಶಿಕ್ಷಣವಿಲ್ಲದಲೂ ಸಮಾಜಕ್ಕೆ ಮಾದರಿಯಾಗಬಹುದು, ಸರಳ ಬದುಕಿನಲ್ಲೂ ಸೃಷ್ಟಿಯನ್ನು ರಕ್ಷಿಸಬಹುದು, ಒಬ್ಬರ ನಿಶ್ಚಲ ಲಕ್ಷಾಂತರ ಮಂದಿಗೆ ಸ್ಫೂರ್ತಿಯಾಗಬಹುದು, ಎಲ್ಲವನ್ನೂ ತೋರಿಸಿದವರು ನಮ್ಮ ತಿಮ್ಮಕ್ಕ. 1997ರಲ್ಲಿ ರಾಷ್ಟ್ರೀಯ ವೃಕ್ಷ ಸ್ನೇಹಿ ಪ್ರಶಸ್ತಿ, 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, ಇನ್ನು ಅನೇಕ ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೌರವಗಳು. ಆದರೂ ತಾವು ಮಾಡಿದ ಸೇವೆಯನ್ನು ಯಾವತ್ತೂ ಹೆಮ್ಮೆಯಿಂದ ಹೇಳದ ಮಣ್ಣಿನ ಮಡುವಿನಷ್ಟು ಸರಳವಾದ ವ್ಯಕ್ತಿತ್ವ. ಅವರು ನೆಟ್ಟ ಮರಗಳ ನೆರಳಲ್ಲಿ ಕಾದಿರುವ ಜನರ ಸಾವಿರಾರು ಜೀವಗಳು, ಅವರ ಚಿಂತನೆ, ಅವರ ಸಂದೇಶ ಅವನ್ನೆಲ್ಲ ಕಾಲ ತೀರ ನಿಲ್ಲಿಸುತ್ತದೆ. ಬದುಕೆಂಬ ಸಾಗರದಲ್ಲಿ ಜೀವ ನೀಡುವ ಜೀವಗಳಿಗೆ ಜೀವ ಕೊಟ್ಟ ವೃಕ್ಷಮಾತೆ, ಕನ್ನಡ ನಾಡಿನ ಹೆಮ್ಮೆಯ ಮಗಳು ಸಾಲು ಮರದ ತಿಮ್ಮಕ್ಕ ಇಂದು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಓಂ ಶಾಂತಿ.